Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಟಾಸ್ ಟೇಲ್ ಟ್ರೋಫಿ. ಆರ್ಸಿಬಿ ಕಪ್ ಕನಸಿಗೆ 3 ಕಂಟಕ. ಕುಂಬ್ಳೆ ಕೊಹ್ಲಿ ತಪ್ಪು, ರಜತ್ ಪಡೆಗೆ ಪಾಠ. ಇತಿಹಾಸದಿಂದ ಕಲಿಯುತ್ತಾ ಆರ್ಸಿಬಿ. ನಮಸ್ಕಾರ ಸ್ನೇಹಿತರೆ, ಬರೋಬ್ಬರಿ 9 ವರ್ಷಗಳ ನಂತರ ಮತ್ತೆ ಆರ್ಸಿಬಿ ಫೈನಲ್ಗೆ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ. 18 ವರ್ಷಗಳ ಬಳಿಕ ಮೊದಲ ಬಾರಿಗೆ ಹೊಸ ಇತಿಹಾಸ ಸೃಷ್ಟಿಸೋ ಹೊಸ್ತಿಲಲ್ಲಿದೆ. ಆರ್ಸಿಬಿ ಅಭಿಮಾನಿಗಳ ದೇಹದಲ್ಲಂತೂ ಮಿಂಚಿನ ಸಂಚಲನ ಆಗ್ತಾ ಇದೆ. ಆದರೆ ಸ್ನೇಹಿತರೆ, ಆರ್ಸಿಬಿಗೆ ಈ ತರ ಚಾನ್ಸ್ ಸಿಗ್ತಿರೋದು ಇದೇ ಮೊದಲ ಬಾರಿಯಲ್ಲ. ಈ ಹಿಂದೆ 3 ಸಲ ಫೈನಲಿಗೆ ಹೋಗಿ ಕೆಲ ಬೇಸಿಕ್ ಮಿಸ್ಟೇಕ್ಸ್ ಮೂಲಕ ಕೊನೆ ಹಂತದಲ್ಲಿ ಟ್ರೋಫಿ ಗೆಲ್ಲೋ ಅವಕಾಶವನ್ನ ಕೈ ಚೆಲ್ಲಿ ಬಂದಿದ್ರು. ಟಾಸ್, ಟೇಲ್ ಅಂಡ್ ಬ್ಯಾಟಿಂಗ್ ಮತ್ತು ಮೊಮೆಂಟಮ್ ಕಾಯ್ದುಕೊಳ್ಳುವ ವಿಚಾರದಲ್ಲಿ ಫೇಲ್ ಆಗಿದ್ರು. ಕಪ್ ಕನಸನ್ನ ಕೈಬಿಟ್ಟಿದ್ರು. ಹೀಗಾಗಿ ಈ ಸಲ ನಮ್ಮವರು ಆ ಮಿಸ್ಟೇಕ್ಸ್ ಅನ್ನ ಮಾಡದೇ ಇರೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಿದ್ರೆ ಫೈನಲ್ಸ್ ನಲ್ಲಿ ಆರ್ಸಿಬಿ ಅವಾಯ್ಡ್ ಮಾಡಬೇಕಾಗಿರೋ ಆ ಮಹಾ ತಪ್ಪುಗಳೇನು? ಕುಂಬ್ಳೆ ಕೊಹ್ಲಿ ಮಾಡಿರೋ ಯಾವ ಮಿಸ್ಟೇಕ್ ಅನ್ನ ರಜತ್ ಈ ಸಲ ರಿಪೀಟ್ ಮಾಡಬಾರ್ದು? ಈ ಸಲ ಕಪ್ ಕೈ ತಪ್ಪಬಾರದು ಅಂದ್ರೆ ಈ ಸಲ ಆರ್ಸಿಬಿಯ ಸ್ಟ್ರಾಟಜಿ ಏನಾಗಿರಬೇಕು ಅನ್ನೋದನ್ನ ಕ್ವಿಕ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 3 ಅವಕಾಶ ಭಗ್ನ. ಸ್ನೇಹಿತರೆ, 2009, 2011 ಮತ್ತು 2016 ಆರ್ಸಿಬಿ ಇದುವರೆಗೂ ಒಟ್ಟು 3 ಸಲ IPL ಫೈನಲ್ ಆಡಿದೆ. ಯಾವ್ಯಾವ ಟೈಮ್ನಲ್ಲಿ ಹೇಗೆಲ್ಲ ಸೋತಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಎಂತೆಂಥ ಅವಕಾಶಗಳನ್ನ ಆರ್ಸಿಬಿ ಕೈ ಚೆಲ್ಲಿದೆ ಅಂತ ಆಶ್ಚರ್ಯ ಆಗುತ್ತೆ. ಹಲವು ಸಲ ಕೂದಲೆಳೆ ಅಂತರದಲ್ಲಿ ಇತಿಹಾಸ ರಚಿಸೋ ಸುವರ್ಣಾವಕಾಶ ಮಿಸ್ ಮಾಡಿಕೊಂಡಿದೆ. ಈ 3 ಪಂದ್ಯಗಳನ್ನ ಒಂದೊಂದಾಗಿ ಕ್ವಿಕ್ ಆಗಿ ಮೆಲುಕು ಹಾಕೋದಾದ್ರೆ, 2009 ಎರಡನೇ IPL ನಲ್ಲೇ ಕಪ್ ಕೈ ಚೆಲ್ಲಿದ ಕುಂಬ್ಳೆ ಪಡೆ. 2009ರಲ್ಲಿ ಲೋಕಸಭಾ ಚುನಾವಣೆ ಕಾರಣ ದಕ್ಷಿಣ ಆಫ್ರಿಕಾದಲ್ಲಿ IPL ನಡೆದಾಗ ಕುಂಬ್ಳೆ ನಾಯಕತ್ವದ ಆರ್ಸಿಬಿ ತಂಡ ಫೈನಲ್ಗೆ ಹೋಗಿತ್ತು. ಅಂತಿಮ ಪಂದ್ಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಕೂದಲೆಳೆ ಅಂತರದಿಂದ ಸೋತಿತ್ತು. ಮೊದಲು ಬ್ಯಾಟ್ ಮಾಡಿದ್ದ ಡೆಕ್ಕನ್ ಚಾರ್ಜರ್ಸ್ ಹರ್ಷಲ್ ಗಿಬ್ಸ್ ಸೈಮಂಡ್ಸ್ ಅಬ್ಬರದ ಪರಿಣಾಮ 143 ರನ್ ಕಲೆ ಹಾಕಿತ್ತು. ಅವತ್ತಿಗೆ ಅದು ಸವಾಲಿನ ಗುರಿಯಾಗಿದ್ರೂ ಕೂಡ ಚೇಸ್ ಮಾಡಬಲ್ಲ ಬ್ಯಾಟಿಂಗ್ ಫ್ಯಾಕ್ಟರಿ ಆರ್ಸಿಬಿಲಿತ್ತು. ದ್ರಾವಿಡ್, ಕ್ಯಾಲಿಸ್, ರಾಸ್ ಟೇಲರ್ ಸೇರಿದ ಹಾಗೆ 8 ಸಶಕ್ತ ಬ್ಯಾಟರ್ಗಳು ಆರ್ಸಿಬಿ ಪಾಳೆಯದಲ್ಲಿದ್ರು. ಮಾರ್ಕ್ ಬೌಷರ್, ರಾಬಿನ್ ಉತ್ತಪ್ಪರಂತಹ ದಾಂಡಿಗರು 7ನೇ ಕ್ರಮಾಂಕ, 8ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ರು. ಉಳಿದ ಬೌಲರ್ಗಳು ಸಾಮಾನ್ಯದವರಲ್ಲ. ಪ್ರವೀಣ್ ಕುಮಾರ್, ವಿನಯ್ ಕುಮಾರ್, ಅನಿಲ್ ಕುಂಬ್ಳೆ ಈ 3 ತಕ್ಕಮಟ್ಟಿಗೆ ಬ್ಯಾಟ್ ಹಿಡಿಯಬಲ್ಲ ಬೌಲರ್ಗಳಾಗಿದ್ರು. ಹೀಗಿದ್ರೂ ಕೂಡ 144ರ ಸುಲಭದ ಗುರಿಯನ್ನ ಬೆನ್ನತ್ತಿದ ಕುಂಬ್ಳೆ ಬಾಯ್ಸ್ 137 ರನ್ಗಳಿಗೆ ಇನ್ನಿಂಗ್ಸ್ ಮುಗಿಸಿದ್ರು. ವಾಂಡರ್ ಮಾರ್ವ್, ರಾಸ್ ಟೇಲರ್, ಉತ್ತಪ್ಪರ ಹೋರಾಟ ಸಾಕಾಗಲಿಲ್ಲ. ಕೇವಲ 6 ರನ್ ಅಂತರದಿಂದ ಆರ್ಸಿಬಿ ಸೋತೋಯ್ತು. ಅವತ್ತೇನಾದ್ರೂ ಆರ್ಸಿಬಿ ಗೆದ್ದಿದ್ರೆ 2ನೇ ಸೀಸನ್ನಲ್ಲೇ IPL ಗೆದ್ದ ಹೆಗ್ಗಳಿಕೆ ಬೆಂಗಳೂರು ಪಾಲಾಗ್ತಾ ಇತ್ತು. ಚೆನ್ನೈ, ಮುಂಬೈಗಿಂತ ಮೊದಲೇ IPL ಕಪ್ ಆರ್ಸಿಬಿ ಬಳಿ ಇರ್ತಾ ಇತ್ತು. ಆದ್ರೆ ವಿಕೆಟ್ ಕಾಯ್ದುಕೊಳ್ಳದ ಪರಿಣಾಮ ಇತಿಹಾಸ ಆರ್ಸಿಬಿ ಕೈ ತಪ್ಪಿತ್ತು. 2011 ಚೆನ್ನೈ ಮುಂದೆ ಭರ್ಜರಿ ಸೋಲು. ಬಳಿಕ ಆರ್ಸಿಬಿ ಫೈನಲ್ಗೆ ಎಂಟ್ರಿ ಆಗಿದ್ದು 2011ರಲ್ಲಿ. ಭಾರತ ವಿಶ್ವಕಪ್ ಗೆದ್ದ ಒಂದೇ ವಾರದಲ್ಲಿ ಶುರುವಾಗಿದ್ದ ಈ IPL ನಲ್ಲಿ ಆರ್ಸಿಬಿ ಟೇಬಲ್ ಟಾಪರ್ ಆಗಿ ಫೈನಲ್ ಪ್ರವೇಶ ಮಾಡಿತ್ತು. ಕಿವೀಸ್ ದಿಗ್ಗಜ ಡೇನಿಯಲ್ ವೆಟೋರಿ ಸಖತ್ತಾಗಿ ಆರ್ಸಿಬಿಯನ್ನ ಲೀಡ್ ಮಾಡ್ತಾ ಇದ್ರು. ಆದರೆ ಈ ಫೈನಲ್ ನಲ್ಲೂ ಅಷ್ಟೇ ಕೊನೆವರೆಗೂ ಚೆನ್ನಾಗಿ ಆಡ್ಕೊಂಡು ಬಂದ ಆರ್ಸಿಬಿ ಫೈನಲ್ ನಲ್ಲಿ ಚೆನ್ನೈ ಮುಂದೆ ಮುಗ್ಗರಿಸ್ಬಿಡ್ತು. ಫೈನಲ್ ನಲ್ಲಿ ಮೊದಲು ಬ್ಯಾಟ್ ಮಾಡಿದ CSK ಮುರಳಿ ವಿಜಯ್, ಮೈಕ್ ಹಸಿ ಸ್ಫೋಟಕ ಆರಂಭದ ಪರಿಣಾಮ 206 ರನ್ಗಳ ಟಫ್ ಟಾರ್ಗೆಟ್ ಅನ್ನ ಆರ್ಸಿಬಿ ಮುಂದಿಡ್ತು. ಆಗೆಲ್ಲ 200 ಅಂತ ಹೇಳಿದ್ರೆ ಮ್ಯಾಚ್ ಮುಗೀತು ಅಂತಲೇ ಅರ್ಥ. T20ಯಲ್ಲಿ 200 ರನ್ ಬಾರಿಸೋದು ತುಂಬಾ ಕಮ್ಮಿ ಇತ್ತು ಆಗ. ಇವಾಗಿನ ಲೆವೆಲ್ಗೆಲ್ಲ ಬಂದಿರಲಿಲ್ಲ. ಅಂಥದ್ರಲ್ಲಿ CSK ಫೈನಲ್ ನಲ್ಲಿ 200ರ ಗಡಿ ದಾಟ್ಬಿಡ್ತು.
ಹೀಗಾಗಿ ತುಂಬಾ ಹೀನಾಯವಾಗಿ RCB ಸೋಲ್ಬೇಕಾಯಿತು. ಮೊದಲ ಓವರ್ನಲ್ಲೇ ಅಶ್ವಿನ್, ಕ್ರಿಸ್ ಗೇಲ್ರ ವಿಕೆಟ್ ಎತ್ತುವ ಮೂಲಕ RCBಗೆ ಇರೋ ಸಣ್ಣ ಪುಟ್ಟ ಆಸೆಯನ್ನ ಕೂಡ ಮುಗಿಸಿಬಿಟ್ರು. ಆಪದ್ ಬಾಂಧವ ABD ಕೂಡ ಕೈ ಹಿಡಿಲಿಲ್ಲ. ಕೇವಲ ಸೌರವ್ ತಿವಾರಿ ಮಾತ್ರ ಒಂದಿಷ್ಟು ಪ್ರತಿರೋಧವನ್ನ ತೋರಿದ್ರು. ಆದರೆ ಚೆನ್ನೈನ ಸ್ಪಿನ್ ದಾಳಿ ಮುಂದೆ ಇದು ಯಾವುದಕ್ಕೂ ಸಾಕಾಗಿರಲಿಲ್ಲ. ಪರಿಣಾಮ 147 ರನ್ಗಳಿಗೆ RCB ಇನ್ನಿಂಗ್ಸ್ ಮುಗಿಸಿತ್ತು. 58 ರನ್ಗಳ ಭಾರೀ ಸೋಲನ್ನ ಕಾಣಬೇಕಾಯಿತು. ಈ ಮೂಲಕ ಎರಡನೇ ಬಾರಿನೂ ಕಪ್ ಅವಕಾಶವನ್ನ ಕೈಚೆಲ್ಲಿತ್ತು. 2016 RCB ಹೃದಯ ಒಡೆದ ಹೈದರಾಬಾದ್. ಆನಂತರ ಮತ್ತೆ RCB ಪ್ರಶಸ್ತಿ ಹತ್ತಿರಕ್ಕೆ ಅಂತ ಬಂದಿದ್ದು 2016ರಲ್ಲಿ. ವಿರಾಟ್ ಕೊಹ್ಲಿ ಉಗ್ರಾವತಾರ ತಾಳಿದ್ದ ವರ್ಷ. ಕೊಹ್ಲಿ ಮುಟ್ಟಿದ್ದೆಲ್ಲ ಚಿನ್ನ, ಬಾರಿಸಿದ್ದೆಲ್ಲ ಬೌಂಡ್ರಿ ಆಗ್ತಾ ಇದ್ದ ಕಾಲ. RCBಯ ಬದ್ಧ ವಿರೋಧಿಗಳು ಕೂಡ ಆ ವರ್ಷ RCB ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ರು. ಅಷ್ಟು ಪೀಕ್ನಲ್ಲಿತ್ತು RCB ಬ್ಯಾಟಿಂಗ್. ಯಾಕಂದ್ರೆ ಕೊಹ್ಲಿ ಜೊತೆಗೆ ಗೇಲ್, ABD, KL ರಾಹುಲ್, ವ್ಯಾಟ್ಸನ್ ರಂತಹ ಪಂಚ ಪ್ರಚಂಡ ದಾಂಡಿಗರು RCB ಪಾಳ್ಯದಲ್ಲಿದ್ರು. RCB ಸೋಲುತ್ತೆ ಅಂತ ಯಾರಿಗೂ ಊಹಿಸೋಕೂ ಆಗ್ತಾ ಇರಲಿಲ್ಲ. ಆದರೆ ಫೈನಲ್ನಲ್ಲಿ ಅಗೇನ್ ಹಾರ್ಟ್ ಬ್ರೇಕ್. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋಲಬೇಕಾಯಿತು. ಇಲ್ಲೂ ಕೂಡ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಸನ್ ರೈಸರ್ಸ್ ಹೈದರಾಬಾದ್ 208 ರನ್ ಗಳಿಸಿದ್ರು. 4 ವಿಕೆಟ್ ನಂತರ ಬ್ಯಾಟಿಂಗ್ ಇಳಿದ ಬೆನ್ ಕಟಿಂಗ್ RCB ಬೌಲಿಂಗ್ ಬೆನ್ನೆಲುಬನ್ನೇ ಕಟ್ ಮಾಡಿದ್ರು. ಹೇಗಿದ್ರೂ ಕೂಡ 200 ಅನ್ನೋದು ಅವತ್ತಿಗೆ RCB ಬ್ಯಾಟಿಂಗ್ ಪ್ರತಿಷ್ಠೆಗೆ ಇಂಪಾಸಿಬಲ್ ಟಾರ್ಗೆಟ್ ಏನಾಗಿರಲಿಲ್ಲ. ಅಂದುಕೊಂಡಂತೆ RCB ಚೆನ್ನಾಗಿ ಚೇಸಿಂಗ್ ಶುರು ಮಾಡಿತ್ತು. ಕೊಹ್ಲಿ, ಗೇಲ್ ಇಬ್ರು ಅರ್ಧಶತಕ ದಾಖಲಿಸುವ ಮೂಲಕ 100ರ ಪಾರ್ಟ್ನರ್ಶಿಪ್ ನೀಡಿದ್ರು. 10 ಓವರ್ಗೆ 1 ವಿಕೆಟ್ ಬಿದ್ದಿರಲಿಲ್ಲ. 10 ಓವರ್ಗೆ. ಆದರೆ 11ನೇ ಓವರ್ನಲ್ಲಿ ಗೇಲ್ ಔಟ್ ಆಗಿದ್ದೆ ತಡ ಅವರ ಹಿಂದೆ ಇಡೀ ತಂಡ ವಾಪಸ್ ಪೆವಿಲಿಯನ್ ಸೇರ್ತು. ಕೊನೆಯಲ್ಲಿ ಸಚಿನ್ ಬೇಬಿ, ಸ್ಟುವರ್ಟ್ ಬಿನ್ನಿ ಹೋರಾಟ ಕೂಡ ಕೆಲಸಕ್ಕೆ ಬರಲಿಲ್ಲ. ಕೇವಲ 8 ರನ್ಗಳಿಂದ RCBಯ ಹೃದಯ ಭಂಗ ಆಯಿತು. ಹೀಗೆ ಸ್ನೇಹಿತರೆ 3 ಬಾರಿ RCB ಸಣ್ಣ ಸಣ್ಣ ತಪ್ಪುಗಳಿಂದ ಕಪ್ ಕಳ್ಕೊಂಡಿದೆ. ಹೀಗಾಗಿ ಈ ಸಲ ಆ ತಪ್ಪುಗಳನ್ನ ರಿಪೀಟ್ ಮಾಡಲೇಬಾರದು. ನಾವು ಚಾಂಪಿಯನ್ಸ್ ಆಗಬೇಕು ಅಂದ್ರೆ, ಕಪ್ ನಮ್ದಾಗಬೇಕು ಅಂದ್ರೆ ಅಂತ ಕಾಮನ್ ಮಿಸ್ಟೇಕ್ಸ್ ಯಾವ್ಯಾವುದು ಅಂತ ಕ್ವಿಕ್ ಆಗಿ ನೋಡ್ತಾ ಹೋದ್ರೆ, ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ. ಇಲ್ಲಿ ನೀವು ಗಮನಿಸಿರಬಹುದು, ಈ 3 ಫೈನಲ್ ನಲ್ಲೂ ಕೂಡ RCB ಮೊದಲು ಫೀಲ್ಡಿಂಗ್ ಮಾಡಿತ್ತು. ಚೇಸಿಂಗ್ ಮಾಡ್ತಿರುವಾಗ ಸೋತಿದೆ. ರನ್ಗಳ ಅಂತರದಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಚೇಸಿಂಗ್ ಮಾಡ್ತಾ ಸೋತಿರೋದು ಕಾಮನ್ ಫ್ಯಾಕ್ಟರ್. 2 ಪಂದ್ಯಗಳಲ್ಲಿ ಎದುರಾಳಿ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ರೆ, ಒಂದು ಫೈನಲ್ ನಲ್ಲಿ RCBನೇ ಬ್ಯಾಟಿಂಗ್ ಆಯ್ದುಕೊಂಡಿದೆ. ಚೇಸಿಂಗ್ ಅನ್ನೋದು ಇವತ್ತಿನ T20 ಟ್ರೆಂಡ್ ಆಗಿರಬಹುದು, ಆದರೆ ಫೈನಲ್ ನಂತಹ ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಸ್ಕೋರ್ ಬೋರ್ಡ್ ಒತ್ತಡ ಅನ್ನೋದು ಭಾರಿ ಪರಿಣಾಮ ಬೀರುತ್ತೆ. ಹೀಗಾಗಿ RCB ಆದಷ್ಟು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿ ಬೃಹತ್ ಮೊತ್ತವನ್ನ ಸ್ಕೋರ್ ಅನ್ನ ಕಲೆ ಹಾಕೋದು ಮುಖ್ಯ. 200+ ಸ್ಕೋರ್ ಮಾಡಿಬಿಡಬೇಕು. ಫೈನಲ್ ನಂತ ಮ್ಯಾಚ್ ನಲ್ಲಿ RCB ಈಗಿರೋ ಬೌಲಿಂಗ್ ಬಲದ ಮುಂದೆ ಫಸ್ಟ್ ಬ್ಯಾಟಿಂಗ್ ಮಾಡಿ 200+ ಮಾಡಿಬಿಟ್ರೆ ಅರ್ಧ ಯುದ್ಧ ಗೆದ್ದ ಹಾಗೇನೆ. ಹೀಗಾಗಿ ಟಾಸ್ ಪ್ರಮುಖ ಫ್ಯಾಕ್ಟರ್ ಆಗುತ್ತೆ. ಕೆಲವರು ವಾದ ಮಾಡಬಹುದು, ಇಲ್ಲ ರೀ ಇತ್ತೀಚೆಗೆ ಚೇಸಿಂಗ್ ಮಾಡಿ ಟೀಮ್ಗಳೇ ಹೆಚ್ಚು ಗೆಲ್ತಾ ಇದಾವೆ, RCB ಕೂಡ ಸೀಸನ್ ಅಲ್ಲಿ ಚೆನ್ನಾಗಿ ಚೇಸಿಂಗ್ ಮಾಡಿ ಪರ್ಫಾರ್ಮ್ ಮಾಡಿದೆ ಅಂತ ಕೆಲವರು ವಾದ ಮಾಡಬಹುದು. ಆದ್ರೆ ನಾವಿಲ್ಲಿ RCB ಬಗ್ಗೆ ಮಾತನಾಡ್ತಿದೀವಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಚೇಸಿಂಗ್ ಇದ್ದಾಗ, ಸ್ಕೋರ್ ಬೋರ್ಡ್ ನೋಡಿದಾಗ ಯಾವುದೇ ತಂಡಕ್ಕಾದ್ರೂ ಪ್ರೆಷರ್ ಆಗುತ್ತೆ. ಆದ್ರೆ RCB ಆಟಗಾರರಿಗಿರೋ ಒತ್ತಡ ಬೇರೆಯದೇ ಲೆವೆಲ್ನದ್ದು. ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ ಇರೋ ಟೀಮ್ ಇದು, ಟಾಪ್ ಟೀಮ್ ಇದು. ಸೋತ್ರೂ ಕೂಡ ಕಲ್ಟ್ ಫಾಲೋಯಿಂಗ್ ಹೊಂದಿರೋ ಟೀಮ್ ಇದು. ಸಿಕ್ಕಾಪಟ್ಟೆ ಪ್ರೆಷರ್ ಅನ್ನ ಫೇಸ್ ಮಾಡ್ತಿರ್ತಾರೆ. ಇದು ಕೂಡ 18 ವರ್ಷಗಳ ಬಳಿಕ ಟೀಮ್ ಹುಟ್ಟಿ ಅಡಲ್ಟ್ ಹುಡ್ ಬಂದ್ರೂ ಗೆದ್ದಿಲ್ವಲ್ಲ ಅನ್ನೋ ಕೊರಗಿನೊಂದಿಗೆ ಫೈನಲ್ ಆಡ್ತಿರೋದು. ಸೊ ಎಕ್ಸ್ಟ್ರಾರ್ಡಿನರಿ ಪ್ರೆಷರ್ ಇರುತ್ತೆ. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿ 200+ ಸ್ಕೋರ್ ಮಾಡಿಬಿಟ್ರೆ ಬೌಲಿಂಗ್ ಅದ್ಭುತ ಲಯದಲ್ಲಿದೆ ನಮ್ದೀಗ. ಹಾಗಾಗಿ ಅಡ್ವಾಂಟೇಜ್ ಜಾಸ್ತಿ ಆಗುತ್ತೆ ಅಂತ. ಇಲ್ಲ ಚೇಸಿಂಗೇ ಮಾಡ್ತೀವಿ ಅಂದ್ರೆ 170-180ಕ್ಕಿಂತ ಕಡಿಮೆ ಸ್ಕೋರ್ಗೆ ಕಟ್ ಹಾಕ್ಲೇಬೇಕಾಗತ್ತೆ. ಅದು ದಾಟಿ ಹೋಯ್ತು ಅಂದ್ರೆ, ಫಸ್ಟ್ ನಾವು ಫೀಲ್ಡಿಂಗ್ ಮಾಡಿ ಆಮೇಲೆ ಚೇಸಿಂಗ್ ಮಾಡ್ತೀವಿ ಅಂತ ಹೊರಟಾಗ 200+ ಸ್ಕೋರ್ ನಮ್ಮ ಮುಂದೆ ಇತ್ತು ಅಂತ ಹೇಳಿದ್ರೆ, ಅಗೇನ್ ಫೈನಲ್ ನಲ್ಲಿ ಅದು ಬೇರೆಯದೇ ರೀತಿ ಪರಿಣಾಮ ಬೀರುತ್ತೆ. ಸೈಕಲಾಜಿಕಲಿ ಮೊಮೆಂಟಮ್ ಬಿಟ್ಟು ಕೊಡಂಗಿಲ್ಲ. ಸ್ನೇಹಿತರೆ, ನಾವಿಲ್ಲಿ ಯಾಕೆ ಇವತ್ತಿನ ಕ್ರಿಕೆಟ್ನ ಲೆಕ್ಕಾಚಾರಕ್ಕೆ ಕಂಪೇರ್ ಮಾಡಿದಾಗ ಸ್ವಲ್ಪ ವಿರುದ್ಧದ ಲೆಕ್ಕಾಚಾರ ಅನ್ಸಿದ್ರು ಕೂಡ ಯಾಕೆ RCB ಫಸ್ಟ್ ಬ್ಯಾಟ್ ಮಾಡಬೇಕು ಅಂತ ಹೇಳ್ತಿದೀವಿ ಅಂದ್ರೆ, RCB ಯಾವುದೇ ಟೈಮ್ನಲ್ಲಿ ಒತ್ತಡಕ್ಕೆ ಒಳಗಾಗಬಾರದು ಅಂತ. ಯಾವುದೇ ಒತ್ತಡ ಇದ್ರೂ ಕೂಡ ಅದನ್ನು ನಿಭಾಯಿಸಿ ಗೆಲ್ಲೋದು ಯಾವುದೇ ಉತ್ತಮ ತಂಡದ ಗುಣಲಕ್ಷಣವೇ. ಆದ್ರೆ ನಮಗಿಲ್ಲಿ ಫೈನಲ್ ನಲ್ಲಿ ಕಪ್ ಬೇಕಾಗಿದೆ. ಒಂದ್ಸಲಿನಾದ್ರೂ ಕೂಡ ಕಪ್ ಗೆಲ್ಲೋದು ಬೇಕಾಗಿದೆ. ಆದ್ರೆ ನಮಗಿಲ್ಲಿ ಈ ಗುಣಲಕ್ಷಣ ಆದರ್ಶಗಳಿಗಿಂತ 18 ವರ್ಷಗಳ ಬಳಿಕ ಒಂದು ಕಪ್ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. RCB ಹಿಂದೆಲ್ಲ ಒತ್ತಡಕ್ಕೆ
ಒಳಗಾದಾಗ ಹೇಗೆ ರಿಯಾಕ್ಟ್ ಮಾಡಿದೆ, ಹೇಗೆ ಮೊಮೆಂಟಮ್ನ ಕೈ ಚೆಲ್ಲಿ ಇಡೀ ಮ್ಯಾಚನ್ನು ಕಳ್ಕೊಂಡಿದೆ ಅಂತ ನಾವು ನೋಡಿದ್ದೀವಿ. ಕಳೆದ 3 ಫೈನಲ್ನಲ್ಲೂ ಕೂಡ ಪಂದ್ಯದ ಬಹುತೇಕ ಕಾಲ RCB ಟಾಪ್ನಲ್ಲೇ ಇತ್ತು. ಆದರೆ ಯಾವುದೋ ಒಂದು ಮೂಮೆಂಟ್ನಲ್ಲಿ ಎದುರಾಳಿ ತಂಡ ಮೇಲುಗೈ ಸಾಧಿಸೋಕೆ ಬಿಟ್ಟು ಕಪ್ಪನ್ನೇ ಕೈ ಚೆಲ್ಲಿದೆ. 2016ರಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಹೀಗೆ ಆಯಿತು. ಮೊದಲು ಬ್ಯಾಟ್ ಮಾಡ್ತಾ ಇದ್ದ ಸನ್ರೈಸರ್ಸ್ ಹೈದರಾಬಾದ್ ಒಂದು ಹಂತದಲ್ಲಿ 158ಕ್ಕೆ 6 ವಿಕೆಟ್ ಕಳ್ಕೊಂಡು ಕುಸಿತಿತ್ತು. ಆದರೆ ಕೊನೆಯಲ್ಲಿ ಬೆನ್ ಕಟಿಂಗ್ ವಿಕೆಟ್ ಎತ್ತದ ಪರಿಣಾಮ SRH 200+ ದಾಟೋಕೆ ಸಾಧ್ಯ ಆಯಿತು. ಅದೇ ರೀತಿ ಬ್ಯಾಟಿಂಗ್ ವೇಳೆ ಈಗ ಆಲ್ರೆಡಿ ಹೇಳಿದಂತೆ 10 ಓವರ್ಗೆ ಯಾವುದೇ ವಿಕೆಟ್ ಕಳ್ಕೊಳ್ಳದೆ 100 ರನ್ ಬಾರಿಸಿತ್ತು. ಆದರೆ ಗೇಲ್ ವಿಕೆಟ್ ಬಿದ್ದ ತಕ್ಷಣ ಸಡನ್ ಆಗಿ ಮುಗ್ಗರಿಸಿತು. ಹೀಗಾಗಿ ಒತ್ತಡದಲ್ಲಿದ್ದಾಗ RCB ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳಕ್ಕಾಗಲ್ಲ. ಮೊನ್ನೆ ಕ್ವಾಲಿಫೈಯರ್ನಲ್ಲೂ ಕೂಡ ಪಂದ್ಯ ಶುರುವಾದಾಗಿನಿಂದ ಕೊನೆಯವರೆಗೂ ಮೊಮೆಂಟಮ್ RCB ಕೈಯಲ್ಲೇ ಇತ್ತು. ಹೀಗಾಗಿ ಈಸಿಯಾಗಿ RCB ಗೆಲ್ಲೋಕೆ ಸಾಧ್ಯ ಆಯಿತು. ಈಗ ಫೈನಲ್ನಲ್ಲೂ ಕೂಡ ಅದೇ ರೀತಿ ಎದುರಾಳಿ ತಂಡಕ್ಕೆ ಮೇಲುಗೈ ಸಾಧಿಸೋಕೆ ಅವಕಾಶನೇ ಕೊಡದೆ ಡಾಮಿನೆಂಟ್ ಆಗಿ RCB ಗೆಲ್ಲಬೇಕು. ಉಳಿದಂತೆ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗೋದನ್ನು ತಡಿಬೇಕು. 2009, 11, 16 ಮೂರರಲ್ಲೂ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆ. ಹೀಗಾಗಿ ಕನಿಷ್ಠ ಒಬ್ಬ ಟಾಪ್ ಆರ್ಡರ್ ಬ್ಯಾಟರ್ ಆದರೂ ಕೂಡ ಕೊನೆಯವರೆಗೆ ಆಡಿ ಮ್ಯಾಚ್ ಅನ್ನ ಮುಗಿಸೋಕೆ ಪ್ರಯತ್ನ ಪಡಬೇಕು. ಆಂಕರಿಂಗ್ ಮಾಡೋದು ಈಗಿನ ಹೊಡಿಬಡಿ ಆಟದಲ್ಲಿ ಸ್ಟ್ರೇಂಜ್ ಅನಿಸ್ಬೋದು. ಆದರೆ ಫೈನಲ್ನಂತಹ ಒತ್ತಡದ ಪಂದ್ಯದಲ್ಲಿ ಕ್ರಿಕೆಟ್ನ ಮೂಲ ಪ್ರಿನ್ಸಿಪಲ್ಗಳೇ ಕೈ ಹಿಡಿಯೋದು. ಯಾವ ತಂಡ ಬೇಸಿಕ್ಸ್ನ ಸರಿಯಾಗಿ ಫಾಲೋ ಮಾಡುತ್ತೋ ಆ ತಂಡ ಫೈನಲ್ ಗೆಲ್ಲೋ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಈ 3 ವಿಚಾರವನ್ನ ಕರೆಕ್ಟ್ ಆಗಿ ಮಾಡಿದ್ರೆ RCB ಕಪ್ ಗೆಲ್ಲೋಕೆ ಸಾಧ್ಯ ಆಗುತ್ತೆ. ಹಾಗಂತ ಹೀಗೆ ಮಾಡಿದರಷ್ಟೇ ಗೆಲ್ಲುತ್ತೆ ಅಂತಲ್ಲ, ಆದರೆ ಗೆಲ್ಲೋಕೆ ಆದಷ್ಟು ಹತ್ರ ಆಗುತ್ತೆ. ಹೊಸ ಅಧ್ಯಾಯವನ್ನ ಹೊಸ ಇತಿಹಾಸವಾಗಿ ಬದಲಾಯಿಸೋಕೆ ಹತ್ರ ಆಗುತ್ತೆ, ಹೆಚ್ಚಿನ ಅವಕಾಶ ಪಡ್ಕೊಳ್ಳುತ್ತೆ. ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ? RCB ಏನ್ ಮಾಡಬೇಕು ಅಂತ ನಿಮಗೆ ಅನ್ಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.